ಹಲೋ ಮಕ್ಕಳ, ನಾನು ನಿಮಗೆ ಒಂದು ವ್ಯಾವಹಾರಿಕ ಪತ್ರ ಅಂದರೆ ಲೋನ್ ಹೇಗೆ ತಗೊಳ್ಬೇಕು ಬ್ಯಾಂಕಿಂದ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಸಾಲ ಸೌಲಭ್ಯವನ್ನು ಕೋರಿ ಬ್ಯಾಂಕಿನ ಅಧಿಕಾರಿಗಳಿಗೆ ಮನವಿ ಪತ್ರವೊಂದನ್ನು ಬರೆಯಿರಿ. ಇದು ಕೂಡ ವ್ಯಾವಹಾರಿಕ ಪತ್ರ. ಈಗ ನಿಮಗೆ ಇಲ್ಲಿ ಸ್ಟಾರ್ಟಿಂಗ್ ಇವರಿಂದ ಅಂತ ಹೇಳಿ ನಿಮ್ಮ ಅಡ್ರೆಸ್ನ ಬರೀಬೇಕು. ನೆಕ್ಸ್ಟು ಯಾರಿಗೆ ಬರೀತಾ ಇದ್ದೀರಾ ಅವರೇ ಕೇಳಿದರೆ ಬ್ಯಾಂಕಿನ ಅಧಿಕಾರಿಗಳಿಗೆ ಅಂತಂದಾಗ ವ್ಯವಸ್ಥಾಪಕರು, ಯಾವ ಬ್ಯಾಂಕ್ ಹೆಸರು ಮತ್ತು ಯಾವ ಊರ ಹೆಸರು ಬರೀಬೇಕಾಗುತ್ತೆ. ನೆಕ್ಸ್ಟು ಮಾನ್ಯರೇ, ಆಮೇಲೆ ಒಂದು ಕಾಮಾ ಬರಬೇಕಾಗುತ್ತೆ. ನೀವು ಇವರಿಂದ ಇವರಿಗೆ ಮಾನ್ಯರೇ ಒಂದೇ ಲೈನಲ್ಲಿ ಇರಬೇಕಾಗುತ್ತೆ. ಮತ್ತು ಇವರಿಂದ ಆದಮೇಲೆ ನೀವು ವಿವರಣಾತ್ಮಕ ಚಿಹ್ನೆ, ಇವರಿಗೆ ವಿವರಣಾತ್ಮಕ ಚಿಹ್ನೆ, ಮಾನ್ಯರಿ ಆದಮೇಲೆ ಕಾಮಾ ಬರೆದು ವಿಷಯ, ಏನು ವಿಷಯ ಅವರೇ ಕೇಳಿದ್ದಾರೆ ಅಂದರೆ ನಿಮಗೆ ಏನು ತಗೊಳ್ತಾ ಇದ್ದೀರಾ, ನೀವು ಸಾಲ ಸೌಲಭ್ಯ ಅಂದರೆ ಲೋನ್ ಕೇಳ್ತಾ ಇದ್ದೀರಾ, ಅದರಿಂದ ಪ್ರಥಮ PUC ತರಗತಿ ಪ್ರವೇಶ ಶುಲ್ಕಕ್ಕಾಗಿ ಸಾಲ ಸೌಲಭ್ಯಕ್ಕೆ ಕೋರಿಕೆ. ನೀವು ಏನು ಓದ್ತಾ ಇದ್ದೀರಾ, ಏನಕ್ಕೆ ನಿಮಗೆ ಸಾಲ ಸೌಲಭ್ಯ ಬೇಕು ಅಂತ ಹೇಳಿ ವಿಷಯನ ಬರೀಬೇಕಾಗುತ್ತೆ. ಬರೆದ ಮೇಲೆ ಅದನ್ನು ನಿಮ್ಮ ಹೆಸರು, ಊರು, ಯಾವ ಕಾಲೇಜ್ ಓದ್ತಾ ಇದ್ದೀರಾ, ಏನು ಓದ್ತಾ ಇದ್ದೀರಾ ಅಂತೆಲ್ಲ ಬರೆದು ಎಷ್ಟು ನಿಮಗೆ ಸಾಲ ಸೌಲಭ್ಯ ಎಷ್ಟು ಬೇಕು ಅಂತೆಲ್ಲ ಬರೆದ ಮೇಲೆ ಅದನ್ನು ಮಂಜೂರು ಮಾಡಿಕೊಡಿ ಅಂತ ಹೇಳಿ ಈ ಲೆಟರ್ನ ಮುಗಿಸ್ಬೇಕಾಗುತ್ತೆ. ಇಲ್ಲಿ ನಾನು ಓದ್ತೀನಿ, ನಿಮ್ಮ ಹೆಸರು ಮತ್ತು ಊರು, ಶಾಲೆ ಬರೆದು ಮೊದಲ ಪದವಿ ಪೂರ್ವ ಕಾಲೇಜಿನಲ್ಲಿ ಮೊದಲ PUC ತರಗತಿಯಲ್ಲಿ ಸೇರಬೇಕಾಗಿದೆ. SSLCಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿರುತ್ತೇನೆ. ಇದೀಗ ಪ್ರವೇಶವನ್ನು ಪಡೆಯಲು ನಿಮಗೆ ಅಮೌಂಟ್ ಎಷ್ಟು ಬೇಕು ಶುಲ್ಕವನ್ನು ಸಲ್ಲಿಸಬೇಕಾಗಿದೆ. ಈ ಮೊತ್ತವನ್ನು ಇಲ್ಲಿ ನಾವು ಸ್ವಲ್ಪ ಕಟ್ಟಿರ್ತೀವಿ, ನೀವು ಇನ್ನೊಂದು ಸ್ವಲ್ಪ ಸ್ಯಾಂಕ್ಷನ್ ಮಾಡಿ ಕೊಡಿ ಅಂತ ಬರೆದಿದ್ದಾರೆ. ಇಲ್ಲಿ ಈ ಮೊತ್ತವನ್ನು 2,500 ನಾನು ಕಟ್ಟುತ್ತೇನೆ, ಉಳಿದ ಅಂದರೆ ಉಳಿದ ಎಷ್ಟು ನೀವು ಡೈರೆಕ್ಟಾಗಿ ನಂಗೆ ಇಷ್ಟೇ ಬೇಕು ಅಂತ ಕೂಡ ಬರಿಬಹುದು. ಉಳಿದ 15,000 ಶುಲ್ಕ ಮೊತ್ತವನ್ನು ಸಾಲವಾಗಿ ಮಂಜೂರು ಮಾಡಿ ಬಿಡುಗಡೆ ಮಾಡಬೇಕೆಂದು ವಿನಂತಿ. ಇದರಿಂದ ನನ್ನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತದೆ ಅಂತ ಹೇಳಿ ಇಲ್ಲಿ ನೀವು ದಿನಾಂಕ ಬರೆದು ನಿಮ್ಮ ವಿಶ್ವಾಸಿ ಅಂತ ಹೇಳಿ ನಿಮ್ಮ ಹೆಸರನ್ನ ಬರೀಬೇಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.